ಹಾಯ್ ವಿನ್ನು ಮಾಮ. ಹಾಯ್ ಚಿನ್ನು. ಇವತ್ತು ಯಾವ ಕತೆ ಹೇಳ್ತೀಯ ನಮ್ಗೆ? ಇವತ್ತು ನಿಮ್ಮ ವಿನು ಮಾಮ ಮನಸ್ಸಿನಂತೆ ಫಲ. ನಮ್ಮ ಮನಸ್ಸಿನಲ್ಲಿ ನಾವು ಯಾವ ರೀತಿ ಯೋಚನೆ ಮಾಡ್ತೀವೋ ಅದೇ ರೀತಿ ನಮ್ಗೆ ಫಲಗಳು ಸಿಗ್ತಾ ಹೋಗುತ್ತೆ ಅನ್ನೋದಕ್ಕೆ ಒಂದು ಒಳ್ಳೆ ಕತೆ ಹೇಳ್ತಾ ಇದ್ದೀನಿ. ಒಂದು ಊರಲ್ಲಿ ಒಬ್ಬ ಯುವಕ ಇರ್ತಾನೆ. ಅವನೇನ್ ಮಾಡ್ತಾನೆ, ತನ್ನ ನೆಂಟರ ಮನೆಗೆ ಹೋಗ್ಬೇಕು ಅಂತ ಅಂದ್ಬಿಟ್ಟು ಹಾಗೆ ನಡ್ಕೊಂಡು ಹೋಗ್ತಾ ಇರ್ತಾನೆ. ಹಿಂದಿನ ಕಾಲದಲ್ಲೆಲ್ಲ ಈ ಬಸ್ಸು, ಕಾರು, ಸ್ಕೂಟ್ರು ಈ ತರ ಎಲ್ಲ ಯಾವ್ದು ಇರ್ತಾ ಇರ್ಲಿಲ್ಲ. ಹಾಗಾಗಿ ಎತ್ತಿನ ಗಾಡಿನಲ್ಲಿ ಹೋಗ್ಬೇಕು ಅಥವಾ ನಡ್ಕೊಂಡು ಹೋಗ್ಬೇಕಾಗಿರುತ್ತೆ. ಇವನೇನ್ ಮಾಡ್ತಾನೆ, ಬಡವಾಗಿರೋದ್ರಿಂದ ಹಾಗೇ ನಡ್ಕೊಂಡು ಹೋಗ್ತಾ ಇರ್ತಾನೆ. ನಡ್ಕೊಂಡು ಹೋಗ್ತಾ 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 ತುಂಬಾ ದೂರ ಇರುತ್ತಲ್ಲ, ಇವನ್ಗೆ ತುಂಬಾ ಆಯಾಸ ಆಗ್ಬಿಡುತ್ತೆ. ಆ ರೀತಿ ಆಯಾಸ ಆದಾಗ ಏನ್ ಮಾಡ್ತಾನೆ, ಅಲ್ಲಿ ಸುತ್ತಮುತ್ತ ನೋಡ್ತಾನೆ, ಅಲ್ಲೊಂದು ತಂಪಾಗಿರೋ ಮರ ಇರುತ್ತೆ. ಆ ಮರದ ಕೆಳಗಡೆ ತಂಪಾಗಿರೋ ನೆರಳಿರುತ್ತೆ. ಸೊ ಏನ್ ಮಾಡ್ತಾನೆ, ಆ ಮರದ ಕೆಳಗಡೆ ಹೋಗಿ ಆರಾಮಾಗಿ ಮಲ್ಕೊಂತಾನೆ. ಮಲ್ಕೊಂಡ್ ಹಾಗೆ ರೆಸ್ಟ್ ಮಾಡ್ತಾ ಇರ್ಬೇಕಾದ್ರೆ ಏನಾಗುತ್ತೆ, ಅವನ್ ತಲೆಗೆ ಒಂದು ಯೋಚನೆ ಬರುತ್ತೆ. ಆಹಾ, ಎಷ್ಟು ತಂಪಾಗಿದೆ ಈ ಮರದ ನೆರಳು. ಈಗ ಮಲ್ಕೊಂಡು ನಿದ್ದೆ ಮಾಡೋದಕ್ಕೆ ಒಂದು ಒಳ್ಳೆ ಹಾಸಿಗೆ ಮತ್ತೆ ದಿಂಬು ಎಲ್ಲ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು ಅಂತ ಅನ್ಕೊಂತಾನೆ. ಆಗ ಸೈಂಕ್ ಅಂತ ಒಂದು ಹಾಸಿಗೆ ಮತ್ತೆ ದಿಂಬು ಪ್ರತ್ಯಕ್ಷ ಆಗುತ್ತೆ. ಅವನಿಗೆ ಆಶ್ಚರ್ಯ ಆಗ್ಬಿಡುತ್ತೆ. ಇದೇನು, ನಾನು ಒಂದು ಹಾಸಿಗೆ ಮತ್ತೆ ದಿಂಬು ಬೇಕು ಅಂತ ಅನ್ಕೊಂಡ ತಕ್ಷಣ ಹಾಸಿಗೆ ಮತ್ತೆ ದಿಂಬು ಬಂದ್ಬಿಡ್ತಲ್ಲ ಅಂತ ಅನ್ಕೊಂಡು ಖುಷಿಯಾಗಿ ಆ ಹಾಸಿಗೆ ಹಾಕೊಂಡು ಹಾಗೆ ದಿಂಬಲ್ ಮಲ್ಕೊಂತಾನೆ. ಅಯ್ಯೋ, ಎಷ್ಟು ಸುಖವಾಗಿದೆ ಹಾಸಿಗೆ ಮತ್ತೆ ದಿಂಬಿನಲ್ಲಿ ಮಲ್ಕೊಂಡಿರೋದು. ಅಯ್ಯೋ, ಇಷ್ಟೊಂದು ಹೊಟ್ಟೆ ಹಸಿತಾ ಇದೆಯಲ್ಲ, ತಿನ್ನೋದಕ್ಕೆ ಈಗ ಒಳ್ಳೆ ಇಡ್ಲಿ, ದೋಸೆ, ಪಲಾವು ಎಲ್ಲ ಇದ್ದಿದ್ರೆ, ಹಣ್ಣು ಹಂಪ್ಲು ಎಲ್ಲ ಇದ್ದಿದ್ರೆ ಎಷ್ಟು ಚೆನ್ನಾಗಿರೋದು ಅಂತ ಅನ್ಕೊಂತಾನೆ. ಹಾಗ ಅನ್ಕೊಂತ ಇದ್ದಂಗೆ ಸೈಂಕ್ ಅಂತ ಎಲ್ಲ ಪ್ರತ್ಯಕ್ಷ ಆಗ್ಬಿಡುತ್ತೆ. ಅದನ್ನ ನೋಡ್ದಂತ ಅವನ್ಗೆ ಸಿಕ್ಕಾಪಟ್ಟೆ ಖುಷಿ ಆಗ್ಬಿಡುತ್ತೆ. ಖುಷಿ ಆಗ್ಬಿಟ್ಟು ಹಾಗೆ ಅದನ್ನೆಲ್ಲ ಗಬ 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 ಅಂತ ತಿನ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ತಾನೆ. ಎಂಜಾಯ್ ಮಾಡಿದ್ಮೇಲೆ ಮತ್ತೆ ಅವನ್ಗನ್ಸುತ್ತೆ, ಅಯ್ಯೋ ಹೊಟ್ಟೆ ತುಂಬಾ ಚೆನ್ನಾಗಿ ತಿನ್ಬಿಟ್ಟಿದೀನಿ, ಒಳ್ಳೆ ನಿದ್ರೆ ಬರ್ತಾ ಇದೆ, ತುಂಬಾ ದೂರ ನಡ್ಕೊಂಡ್ ಬಂದು ಕಾಲೆಲ್ಲ ನೋಯ್ತಾ ಇದೆ, ಯಾರಾದ್ರೂ ಒಂದಿಬ್ರು ಸೇವಕರು ನನ್ ಕಾಲ್ ಹೊತ್ಕೊಂಡು ಹಾಗೆ ನನಗೆ ಗಾಳಿ ಬೀಸಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅನ್ಕೊಂತಾನೆ. ಹಾಗ ಅನ್ಕೊಂತ ಇದ್ದಂಗೆ ಸೈಂಕ್ ಅಂತ ಇಬ್ರು ಪ್ರತ್ಯಕ್ಷ ಆಗ್ಬಿಡ್ತಾರೆ. ಪ್ರತ್ಯಕ್ಷ ಆಗ್ಬಿಟ್ಟು ಆ ಸೇವಕರು ಏನ್ ಮಾಡ್ತಾರೆ, ಕಾಲುತ್ತಾ ಇರ್ತಾರೆ, ಒಬ್ಬ ಬಂದು ಗಾಳಿ ಬೀಸ್ತಾ ಇರ್ತಾನೆ. ಎಷ್ಟು ಚೆನ್ನಾಗಿದೆ ಅಂತ ಹಾಗೆ ಮಲ್ಕೊಂಡು ಎಂಜಾಯ್ ಮಾಡ್ತಾ ಇರ್ತಾನೆ. ಎಂಜಾಯ್ ಮಾಡ್ತಾ ಇರ್ಬೇಕಾದ್ರೆ ಒಂದ್ಸಲ ಏನ್ ಅನ್ಸುತ್ತೆ, ಅಯ್ಯೋ ಕಾಡಿನ ಮಧ್ಯೆ ಇದ್ದೀನಿ, ಮರದ ಕೆಳಗಡೆ ಮಲ್ಕೊಂಡಿದ್ದೀನಿ, ಇಂಥ ಟೈಮಲ್ಲಿ ಹುಲಿ ಏನಾದ್ರೂ ಬಂದು ನನ್ನನ್ನ ತಿನ್ಕೊಂಡ್ಬಿಟ್ರೆ ಏನಪ್ಪಾ ಮಾಡೋದು ಅಂತ ಅನ್ಕೊಂತಾನೆ. ಹಾಗ ಅನ್ಕೊಂತ ಇದ್ದಂಗೆ ಸೈಂಕ್ ಅಂತ ಹುಲಿ ಬಂದ್ಬಿಟ್ಟು ಪ್ರತ್ಯಕ್ಷ ಆಗ್ಬಿಡುತ್ತೆ. ಪ್ರತ್ಯಕ್ಷ ಆಗ್ಬಿಟ್ಟು ಬಂದು ಅವ್ರನ್ನೆಲ್ಲ ಹಿಡ್ಕೊಂಡು ಗಬ ಗಬ ಅಂತ ತಿನ್ಕೊಂಡ್ಬಿಟ್ಟು ಗೊರ್ರ ಅಂತ ಅನ್ಕೊಂಡು ಹೋಗ್ಬಿಡುತ್ತೆ. ಅವನ್ ಮಲ್ಕೊಂಡಿದ್ದಂತಹ ಮರ ಇರುತ್ತಲ್ಲ, ಆ ಮರ ಬಂದು ಕಲ್ಪವೃಕ್ಷ ಆಗಿರುತ್ತೆ. ಆ ಕಲ್ಪವೃಕ್ಷ ಅಂತಂದ್ರೇನು, ನಾವೇನೇನ್ ಕೇಳ್ತೀವೋ ಅದನ್ನೆಲ್ಲ ಕೊಡ್ತಕ್ಕಂತಹ ಮರಕ್ಕೆ ಕಲ್ಪವೃಕ್ಷ ಅಂತ ಕರೀತಾರೆ. ಸೊ ಆ ಮರ ಇವನು ಒಳ್ಳೇದನ್ನ ನೆನ್ಸ್ಕೊಂಡಾಗ ಒಳ್ಳೇದನ್ನ ಕೊಡುತ್ತೆ, ಕೆಟ್ಟದನ್ನ ನೆನ್ಸ್ಕೊಂಡಾಗ ಕೆಟ್ಟದನ್ನ ಕೊಡುತ್ತೆ. ಹಾಗಾಗಿ ನಾವ್ ಯಾವಾಗ್ಲೂ ಒಳ್ಳೇದನ್ನೇ ಯೋಚನೆ ಮಾಡ್ಬೇಕು, ಅದರಿಂದ ಒಳ್ಳೆ ವಿಷಯಗಳೇ ನಡೀತಾ ಇರ್ತವೆ. ಕೆಟ್ಟದನ್ನ ಯೋಚನೆ ಮಾಡಿದ್ರೆ ಕೆಟ್ಟ ವಿಷಯಗಳೇ ನಮ್ಮ ಜೀವನದಲ್ಲಿ ನಡೀತಾ ಇರುತ್ತೆ ಅಂತ ತಿಳ್ಕೊಬೇಕಾಗತ್ತೆ. ಈ ಕಥೆ ಇಷ್ಟ ಆಗಿತ್ತು ಅಂತಂದ್ರೆ ಮತ್ತೆ ಮತ್ತೆ ಕೇಳಿ ಎಂಜಾಯ್ ಮಾಡಿ. ನಿಮ್ಮ ವಿನು ಮಾಮ ಮತ್ತೊಂದು ಕತೆ ಜೊತೆಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಬಾಯ್.